ಕಾಂಗ್ರೆಸ್ ಪಕ್ಷಕ್ಕೆ ಅನವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಅನವಿರೋಧಿ ಲೋಕಸಭಾ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರಿಗೆ ಅನವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಜನವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಪಕ್ಷದ ಮುಖಂಡರು ಮಾಜಿ ಶಾಸಕರು ನಮ್ಮೆಲ್ಲರೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣಸ್ವಾಮಿ ಸಾಹೇಬರು, ದೇಶದ್ರೋಹಿ ಕಾಂಗ್ರೆಸ್ ಪಕ್ಷಕ್ಕೆ, ದೇಶದ್ರೋಹಿ ಸೋನಿಯಾ ಗಾಂಧಿ ಅವರಿಗೆ, ದೇಶದ್ರೋಹಿ ಸೋನಿಯಾ ಗಾಂಧಿ ಅವರಿಗೆ, ದೇಶದ್ರೋಹಿ ಪ್ರಿಯಾಂಕಾ ಗಾಂಧಿ ಅವರಿಗೆ, ದೇಶದ್ರೋಹಿ ರಾಹುಲ್ ಗಾಂಧಿ ಅವರಿಗೆ, ದೇಶದ್ರೋಹಿ ಸಿದ್ದರಾಮಯ್ಯ ಅವರಿಗೆ, ದೇಶದ್ರೋಹಿ ಡಿ ಕೆ ಶಿವಕುಮಾರ್ ಅವರಿಗೆ, ದೇಶದ್ರೋಹಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಧಿಕ್ಕಾರ 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 ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಈಗ ತಮ್ಮನ್ನು ಉದ್ದೇಶಿಸಿ ಜನತಾ ಜನತಾ ಪಕ್ಷದ ಮುಖಂಡತ್ವದಲ್ಲಿ ಅದರ ರಾಜ್ಯಾಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ರಮೇಶ್ ಗೌಡ ನೇತೃತ್ವದಲ್ಲಿ ಕೂಡ ನಾವು ಇಲ್ಲಿ ಒಂದು ತೀರ್ಮಾನದ ಕಾರ್ಯಕ್ರಮಕ್ಕೆ ಸೇರಿದ್ದೇವೆ. ಈ ಪ್ರತಿಭಟನೆಯ ಉದ್ದೇಶ ಏನು ಇತ್ತೀಚಿನ ದಿನಗಳಲ್ಲಿ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ದೇಶ ಮತ್ತು ರಾಜ್ಯಗಳಲ್ಲಿ ಯಾವ ರೀತಿಯಾಗಿ ವರ್ತನೆ ಮಾಡ್ತದೆ ಮತ್ತು ಏನೇ ನಡೆಸತಕ್ಕಂತಹ ಏನು ಒಂದು ಜಾಗತಿಕ ಮಟ್ಟದ ಒಂದು ಸಮಿತಿ ಏನಿದೆ, ಸಮ್ಮೇಳನ ಇದೆ, ಅದರ ಮುಂದೆ ಅಲ್ಲಿ ಭಾಗಿಯಾಗಿರ್ತಕ್ಕಂತಹ ವಿಶ್ವ ಮಟ್ಟದ ಹಲವಾರು ಸಂಸ್ಥೆಗಳು ಮತ್ತೆ ಏನು ಸಂಸ್ಥೆಗಳು ಏನಿದ್ದಾವೆ ಅಲ್ಲಿಯ ಮುಖ್ಯಸ್ಥರಿದ್ದು ಈ ದೇಶದ ಪ್ರಗತಿಗೆ ಮತ್ತು ಏನು ಭಾರತ ಪ್ರಪಂಚದಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಲ್ಲಿ ಅಮೆರಿಕ ಮತ್ತು ಚೀನಾ ಬಿಟ್ಟ ನಂತರ 3ನೇ ಸ್ಥಾನದಲ್ಲಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಏನು ವಿಶ್ವ ಮಟ್ಟದಲ್ಲಿ ಒಂದು ಜಾಗತಿಕ ಸಮ್ಮೇಳನ ನಡೀತದೆ, ಅಲ್ಲಿ ಈ ಭಾರತ ದೇಶಕ್ಕೆ ಬರತಕ್ಕಂತಹ ಹಲವಾರು ಏನು ಜಾಗತಿಕ ಮಟ್ಟದಲ್ಲಿ ಬರ್ತಕ್ಕಂತಹ ಏನು ಇನ್ವೆಸ್ಟ್ಮೆಂಟ್ ಏನಿದೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬಂತಹ ಜಾಗತಿಕ ಪ್ರತಿನಿಧಿಗಳ ಮುಂದೆ ಇವತ್ತು ಅರಿಬೆತ್ತಲಾಗಿ ಪ್ರದರ್ಶನ ನೀಡತಕ್ಕಂಥ ನಿಜವಾಗಿ ಒಂದು ಸೂಚನೆ. ಒಂದು ಕಡೆ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯ ಅಧಿಕಾರ ಇದೆ. ಕಾಂಗ್ರೆಸ್ ಆಡಳಿತಕ್ಕಂತಹ ಪಕ್ಷದ ಏನು ನಡೆನುಡಿಗಳಿದ್ದಾವೆ, ಅದರ ಯೋಜನೆಗಳೇನಿದ್ದಾವೆ, ಧೋರಣೆಗಳನ್ನು ವಿರೋಧಿಸಬಹುದು. ಆದರೆ ಅದು ಕೇವಲ ನಮ್ಮ ಭಾರತದಲ್ಲಿರ್ತಕ್ಕಂತಹ ಮಟ್ಟಿಗೆ ನಾವು ಮಾಡಬಹುದು ವಿನಃ ಯಾವಾಗ ವಿಶ್ವ ಪ್ರತಿನಿಧಿಗಳು ಬಂದಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಕೂಡ ನಾವು ಈ ರೀತಿಯಾಗಿ ಅವಿವೇಕವಾಗಿ ಅನಾಗರಿಕವಾಗಿ ವರ್ತನೆ ಮಾಡಿದ ನಿಜವಾಗಿ ಒಂದು ಖಂಡನಾರ್ಹ. ಇದೆಲ್ಲರೂ ಕೂಡ ನಮಗೆ ಗೊತ್ತೇ ಏನು ಪತ್ರಿಕಾ ಸ್ವಾತಂತ್ರ್ಯ ಇದೆ, ಅದು 6ನೇ ಒಂದು ಹಕ್ಕುಂಟ. ಇವತ್ತು ವಿಧಾನಮಂಡಲ ನಡೀತಕ್ಕಂತಹ ಯಾವುದೇ ಕಾರ್ಯಕ್ರಮಗಳಾಗಬಹುದು ಮತ್ತು ವಿಧಾನ ನಡೆಸತಕ್ಕಂತಹ ಸರ್ಕಾರದ ಯಾವುದೇ ರೀತಿಯಾದಂತಹ ಏನು ಯೋಜನೆಗಳು ಮತ್ತು ಕಾರ್ಯವೈಫಲ್ಯ ಎಷ್ಟು ಕೊಡಬೇಕು ಇವತ್ತು ಅದನ್ನ ಜನರಿಗೆ ಮತ್ತು ಪ್ರತಿಯೊಬ್ಬ ನಾಗರಿಕರಿಗೂ ಮಾತನಾಡ ಮಾಡತಕ್ಕಂತಹ ಅಧಿಕಾರ ನೀಡಿರ್ತಕ್ಕಂಥದ್ದು. ಬಹುಶಃ ಸರ್ಕಾರ ಇಲ್ಲೂ ಈ ನಮ್ಮ ಕಾರ್ಯವೈಫಲ್ಯಗಳನ್ನ ನೀವು ಎಷ್ಟು ತೋರ್ತೀರಿ ಅಂತ ಹೇಳಿ ಅದಕ್ಕೆ ಒಂದು ಆ ಸ್ವಾತಂತ್ರ್ಯಕ್ಕೆ ಚರ್ಚೆ ಮಾಡುವ ಸಲುವಾಗಿ ನಿಮಗೆ ವಿಧಾನಮಂಡಲಕ್ಕೆ ವಿಧಾನಸಭೆಗೆ ಅಲ್ಲಿ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇಳಿದ್ದಾರೆ. ಒಂದು ವೇಳೆ ಬಹುಶಃ ನಮಗೆ ಗೊತ್ತಿರುವ ಹಾಗೆ ವಿಧಾನಸಭೆ ವಿಧಾನ ಪರಿಷತ್ತಿನ ಕಾರ್ಯಕಲಾಪಗಳಾಗಲಿ
ಹೋಗಿ ಅಲ್ಲಿ ನಡೀತಕ್ಕಂತಹ ಏನು ಬೇರೆ ರೀತಿಯಾದಂತಹ ಕಾರ್ಯಕ್ರಮಗಳಿಗೆಲ್ಲ ಉಸ್ತುವಾರಿ ಅಲ್ಲಿ ಸ್ಪೀಕರ್ ಮತ್ತು ಚೇರ್ಮನ್ಗಳಿಗೆ ಕಾರಣ. ಜನತಾದಳ ವತಿಯಿಂದ ಕಾಂಗ್ರೆಸ್ ಪಕ್ಷದ ಒಂದು ಧೋರಣೆಯನ್ನ ಧಿಕ್ಕಾರ ಮಾಡಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಒಂದು ಪ್ರತಿಭಟನೆಯಲ್ಲಿ ಬೆಂಗಳೂರು ನಗರ ಅಧ್ಯಕ್ಷರಾದಂತಹ ರಮೇಶ್ ಗೌಡರು ಜೊತೆಯಲ್ಲಿದ್ದಾರೆ. ನಮ್ಮೆಲ್ಲರಿಗೂ ಮಾರ್ಗದರ್ಶಕರು ಹಿರಿಯರು ಆದಂತಹ ತಿಪ್ಪೇಸ್ವಾಮಿ ಸರ್ ಇದ್ದಾರೆ. ಮಹಿಳಾ ಘಟಕದ ಅಧ್ಯಕ್ಷರಾದ ಶೈಲಜಮ್ಮನವರು ಇದ್ದಾರೆ. ಎಲ್ಲ ನಮ್ಮ ಪಕ್ಷದ ಹಿರಿಯ ಮುಖಂಡಗಳು ಬೆಂಗಳೂರು ನಗರದ ಎಲ್ಲರೂ ಕೂಡ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮಗಳ ನಡುವೆ ಕೂಡ ಇವತ್ತು ಹಲವಾರು ಕಡೆ ಮದುವೆ ಕಾರ್ಯಕ್ರಮ ಬಂಧುಗಳು ಸ್ನೇಹಿತರಿದೆ. ಅದನ್ನೆಲ್ಲ ಬಿಟ್ಟು ಪಕ್ಷದ ಕರೆಗೆ ಹೋಗ್ಬಿಟ್ಟು ಇವತ್ತು ಒಂದು ಅರ್ಥ ಇರತಕ್ಕಂಥದ್ದು. ಇವತ್ತು ನಮ್ಮ ದೇಶದ ಮರ್ಯಾದೆಯನ್ನೇ 125 ವರ್ಷಗಳ ಕಾಲ ಏನು ನಮ್ 125 ವರ್ಷ ಆಗಿದೆ ನಮ್ಮ ಪಕ್ಷ ಬಂದು ಅಂತ ಹೇಳ್ಕೊಳ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಸಂಸ್ಕಾರ ರಹಿತವಾಗಿ ಆಚಾರ ಇಲ್ಲದೆ ಇರತಕ್ಕಂಥದ್ದು, ಸಭ್ಯತೆ ಇಲ್ಲ ಅನ್ನ ಮರೆತು ಇವತ್ತು ಒಂದು ಪ್ರಬುದ್ಧ ವಿರೋಧ ಪಕ್ಷವಾಗಿ ಇರಬೇಕಾಯ್ತಂತ ಕಾಂಗ್ರೆಸ್ ಪಕ್ಷ ಜೋಕರ್ಗಳ ರೀತಿಯಲ್ಲಿ ಇವತ್ತು ನವದೆಹಲಿಯಲ್ಲಿ ನಡೀತಿದ್ದಂತ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇವತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ಕೂಡ ಒಂದು ಅಪ್ಗ್ರೇಡ್ ಆಗ್ತಕ್ಕಂಥದ್ದು. ನಮ್ಮ ಭಾರತ ದೇಶ ಅಪ್ಗ್ರೇಡ್ ಆಗ್ತಕ್ಕಂಥ ಒಂದು ಅವಕಾಶವನ್ನ, ವಿಪುಲ ಅವಕಾಶವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಏನು ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಕೊಟ್ಟಿದೆ. ಇವೆಲ್ಲವನ್ನ ದೇಶದ ಅಭಿವೃದ್ಧಿಯನ್ನ ಸಹಿಸದೆ ಏನು ಹಿಂದೆ ಭೂಸಾಗರದಲ್ಲಿ ದುಡ್ಡನ್ನು ಹೊಡೆದಿದ್ದಂತ ಈ ಕಾಂಗ್ರೆಸ್ ಪಕ್ಷ ಇವತ್ತು ದೇಶದ ಮರ್ಯಾದೆಯನ್ನ ಹರಾಜಾಗ್ತಕ್ಕಂಥದ್ದು. ಬೆತ್ತಲೆಯಾಗಿ ಶೆಡ್ಗಳನ್ನ ಬಿಚ್ಚಿಕೊಂಡು ಅಲ್ಲಿ ಹೋಗಿ ಕೇವಲ 8 ಜನನ್ನ ಕಳಿಸಿ ಆ ಒಂದು ಸಭೆಯನ್ನ ಹಾಳು ಮಾಡ್ತಕ್ಕಂಥದ್ದು ಒಂಥರ ನೀಚ ಬುದ್ಧಿಯನ್ನ ಕಾಂಗ್ರೆಸ್ ಪಕ್ಷ ಹೊರಡಿಸಿದೆ. ನನ್ಗಾರು ಅನ್ಸೋದಿದ್ರೆ ಆ ಕಾಂಗ್ರೆಸ್ ಪಕ್ಷಕ್ಕೆ ಮೆದುಳು ಬ್ರೈನ್ ಅನ್ನೋದು ಏನೇನ ಇದ್ರೆ ಅದು ಸತ್ತೋಗಿದೆ, ಅದರ ನಾಯಕತ್ವ ಸತ್ತೋಗಿದೆ. ರಾಹುಲ್ ಗಾಂಧಿ ಅವರು ಈ ದೇಶದ ಪ್ರಬುದ್ಧ ಜವಾಬ್ದಾರಿ ನಾಗರಿಕನಾಗಿ ಮೊದಲು ವರ್ತಿಸಬೇಕು, ಅದಾದ ನಂತರ ವಿರೋಧ ಪಕ್ಷದ ನಾಯಕರಾಗಿ ವರ್ತಿಸತಕ್ಕಂಥದಕ್ಕೆ ಅವಕಾಶ ಇದೆ. ಇದೊಂದು ಒಳ್ಳೆ ಒಂದು ಅರ್ಥವಾದಂತಹ ಕಾರ್ಯಕ್ರಮವನ್ನ ನಮ್ಮ ಪಕ್ಷ ಇವತ್ತು ಮಾಡಿದೆ. ನಮ್ಮ ತಿಪ್ಪೇಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಇವತ್ತೇನು ಈ ಹೋರಾಟ ನಡೀತಾ ಇದೆ, ಎಲ್ಲರೂ ಕೂಡ ಭಾಗವಹಿಸಿದ್ದೇವೆ. ನಾನು ಕಾಂಗ್ರೆಸ್ ಪಕ್ಷ ಮುಂದಿನ ದಿನಗಳಲ್ಲಾದ್ರೂ ಕೂಡ ನಮ್ಮ ದೇಶದ ಏನಿವತ್ತು 3ನೇ ಜಾಗತಿಕವಾಗಿ ಆರ್ಥಿಕವಾಗಿ ಪ್ರಬಲ ಆಗಿರ್ತಕ್ಕಂಥ ನಮ್ಮ ಭಾರತ ದೇಶ 3ನೇ ದೇಶ ಆಗಿದೆ. ಹಲವಾರು ರಂಗಗಳಲ್ಲಿ ಇವತ್ತು ನಮ್ಮ ದೇಶ ಮುನ್ನುಗ್ತಾ ಇದೆ. ಇವೆಲ್ಲವನ್ನ ಸಹಿಸದೆ ಕಾಂಗ್ರೆಸ್ ಪಕ್ಷಕ್ಕೆ ಅಜ್ಞಾನ ಬೇಕು, ಅನಾಗರಿಕತೆ ಬೇಕು. ಇದನ್ನ ಮಾತ್ರ ಜನರನ್ನ ಎತ್ಕರ್ತಕ್ಕಂಥದ್ದು, ಕೇವಲ ನೆಗೆಟಿವ್ ಥಾಟ್ಸ್ ಗಳನ್ನ ಯೋಚನೆ ಮಾಡ್ತಿರ್ತಕ್ಕಂಥ ಯಾವ್ದಾದ್ರು ಪಕ್ಷ ಈ ದೇಶದಲ್ಲಿ ಇದೆ ಅಂದ್ರೆ ಅದು ಕಾಂಗ್ರೆಸ್ ಪಕ್ಷ. ಈ ಪಕ್ಷವನ್ನ ಸಂಪೂರ್ಣವಾಗಿ ಕಿತ್ತೊಯ್ಯ ಹೋಗಿರ್ತಕ್ಕಂಥ ಕೆಲಸವನ್ನ ಮುಂದಿನ ದಿನಗಳಲ್ಲಿ ದೇಶದ ಜನ ಈಗಾಗಲೇ 3 ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ. ಮುಂದೆ ಕೂಡ ಆ 3 ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ನಶಿಸಿ ಹೋಗ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಇದೆ ಕೊನೆ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಂತಿಮ ಮಳೆಯನ್ನ ಶವದ ಪೆಟ್ಟಿಗೆಗೆ ಅಂತಿಮ ಮಳೆಯನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಗೂಂಡಗಳ ರೀತಿಯಲ್ಲಿ ನಡ್ಕೊಂಡು ಇವತ್ತು ವರ್ತಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಪಕ್ಷವನ್ನ ಇನ್ನು ಸುದೃಢವಾಗಿ ಕಟ್ಟೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಪ್ರತಿಭಟನೆಯ ಒಂದು ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಪಕ್ಷದ ಮುಖಂಡರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ಕಾಂಗ್ರೆಸ್ ಉದ್ದೇಶ ಏನು ನವದೆಹಲಿಯಲ್ಲಿ ನಡೀತಾ ಇರ್ತಕ್ಕಂಥ ಜಾಗತಿಕ ಮಟ್ಟದ ಶೃಂಗಸಭೆಯನ್ನ, ಅದರ ನೇತೃತ್ವವನ್ನ ನಮ್ಮ ದೇಶದ 140 ಕೋಟಿ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿಯವರು ವಹಿಸಿದ್ರು. ಆ ಒಂದು ನೇತೃತ್ವ ವಹಿಸಿರ್ತಕ್ಕಂಥ ಸಭೆಗೆ ಕನಿಷ್ಠ ಪರಿಜ್ಞಾನ ಎಂದಿರತಕ್ಕಂಥ ಇವತ್ತಿನ ಈ ರಾಜ್ಯದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಇವತ್ತೇನು ಅಧಿಕಾರ ನಡೆಸ್ತಾ ಇದ್ದಾರೆ. ಈ ದೇಶದ ಸಂಸತ್ನಲ್ಲಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿರವರು ಕನಿಷ್ಠ ಪರಿಜ್ಞಾನ ಇಲ್ಲದೆ ಅವರದ್ದು ನಡವಳಿಕೆ ನಾವು ನೋಡ್ಕೊಂಡು ಬಂದಿದ್ದೇವೆ. ಏನಪ್ಪಾ ಅಂತಂದ್ರೆ ತಾವೆಲ್ಲ ನೋಡಿದ್ದೀರಿ, ಯಾವುದಾದ್ರೂ ದೇಶಕ್ಕೆ ಹೊರದೇಶಕ್ಕೆ ಹೋದಂತ ಸಂದರ್ಭದಲ್ಲಿ ನಮ್ಮ ದೇಶದ ಬಗ್ಗೆ ಬಹಳ ಅಗೌರವದಿಂದ ಮಾತನಾಡ್ತಕ್ಕಂಥದ್ದು, ದೇಶದ ಯೋಜನೆಗಳ ಬಗ್ಗೆ, ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಬಹಳ ಅವಹೇಳನಕಾರಿಯಾಗಿ ಮಾತನಾಡತಕ್ಕಂಥದ್ದನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ. ಇವತ್ತಿನ ಒಂದು ಈ ಪ್ರತಿಭಟನೆ ಬೆಂಗಳೂರು ಮಹಾನಗರ ಜನತಾದಳದ ವತಿಯಿಂದ ಇವತ್ತೇನು ಏರ್ಪಡಿಸಿದ್ದೀವಿ. ಈ ಒಂದು ಪ್ರತಿಭಟನೆಯಲ್ಲಿ ನಮ್ಮ ಹಿರಿಯರು ಮಾಜಿ ಶಾಸಕರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಸಾಹೇಬರು, ಇಂದಿನ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರು, ಮಹಿಳಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶೈಲಜಾ ರಾವ್ ಅವರು, ಅದೇ ರೀತಿ ಬೆಂಗಳೂರು ನಾರ್ತ್
ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ತುಳಸಿರಾಮ್ ಅವರು, ನಮ್ಮ ಮಹಾನಗರ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿದ್ದಂಥ ಮುಂಚಾಮಣ್ಣವರು, ಯೋಜನಾ ದಳ ಅಧ್ಯಕ್ಷರಾಗಿರ್ತಕ್ಕಂಥ ಶ್ಯಾಮಿಲ್ ಅವರು, ಎಲ್ಲ ಮಹಿಳಾ ಘಟಕದ ಅಧ್ಯಕ್ಷರು, ಎಲ್ಲ 28 ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷಗಳು, ಸೆಂಟ್ರಲ್ ಪಾರ್ಲಿಮೆಂಟ್ ಕ್ಷೇತ್ರದ ಅಧ್ಯಕ್ಷ ನಾಗೇಶ್ ಅವರು, ಎಲ್ಲ ನಮ್ಮ ಹಿರಿಯರಾಗಿರ್ತಕ್ಕಂಥ ವೆಂಕಟಮ್ಮಣ್ಣವರು, ಬಹಳ ಜನ ನಮ್ಮ ಅದೇ ರೀತಿ ನಮ್ಮ ಸೆಕ್ರೆಟರಿ ಜನರಲ್ ಇರತಕ್ಕಂಥ ರಮೇಶ್ ಅವರು, ಬಹಳ ಜನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀರಿ. ನಾನು ಮಾಧ್ಯಮದ ಸ್ನೇಹಿತರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಮ್ಮ ಯಾವುದೇ ಒಂದು ವಿರೋಧ ಪಕ್ಷವಾಗಿ ನಾವು ಯಾವುದೇ ಒಂದು ಪ್ರತಿಭಟನೆಗೆ ಕರೆ ಕೊಟ್ಟಂತ ಸಂದರ್ಭದಲ್ಲಿ ತಾವು ಮಾಧ್ಯಮದ ಸ್ನೇಹಿತರು ಎಲ್ಲ ರೀತಿಯನ್ನು ನಮಗೆ ಸಹಕಾರ ಕೊಟ್ಟಿದ್ದೀರಿ. ಹಾಗಾಗಿ ತಮಗೆ ನಾನು ಮೊದಲನೇದಾಗಿ ಕೃತಜ್ಞತೆ ಹೇಳ್ತಾ ಇದ್ದೀನಿ. ತಮ್ಮ ಮುಖಾಂತರ ನಾನು ಪೊಲೀಸ್ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಕ್ಕಂಥದ್ದು, ಇವತ್ತಿನ ಈ ಪ್ರತಿಭಟನೆ ಇವತ್ತು ನಮ್ದು ಶಾಂತಿಯುತ ಪ್ರತಿಭಟನೆ. ಇವತ್ತು ನಾವು ಕ್ಯಾಂಡಲ್ ಹಚ್ಚೋದ್ರ ಮುಖಾಂತರ ಇನ್ನೇನು ಶಾಂತಿಯುತ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಿ. ನಾವು ಈ ಒಂದು ಕ್ಯಾಂಡಲ್ ಅನ್ನ ಹಿಡ್ಕೊಂಡು ಮಾನ್ಯ ರಾಜ್ಯಪಾಲರು ಲೋಕಭವನಕ್ಕೆ ನಾವು ಹೊರಟಿದ್ದೇವೆ. ಅದಕ್ಕೆ ಪೊಲೀಸ್ನವರು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ತಮ್ಮ ಮುಖಾಂತರ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಹಾಗಾಗಿ ನಾನು ಈಗಾಗಲೇ ಹೇಳ್ತಿದ್ದೆ ಯಾವ ರೀತಿ ನಡವಳಿಕೆ ಕಾಂಗ್ರೆಸ್ ಪಕ್ಷದವರಿದೆ ಅಂತೇಳಿ. ನಾವು ಈಗಾಗಲೇ ರಾಜ್ಯ ಸರ್ಕಾರ ಯಾಕೆ ಪ್ರಸ್ತಾಪ ಮಾಡಿದೆ ಅಂತಂದ್ರೆ, ಈ ದೇಶದ 140 ಕೋಟಿ ಜನರ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀಯುತ ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರವನ್ನ ವಿಧಾನಸೌಧದ ಮುಂದೆ ಒಂದು ಅವರಿಗೆ ಅವಹೇಳನ ಮಾಡ್ತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಹಾಕಿದ್ರು. ತಾವು ಮಾಧ್ಯಮದವರು ನೋಡಿದ್ದೀರಿ. ಭಾರತೀಯ ಜನತಾ ಪಾರ್ಟಿಯವರು ಮತ್ತೆ ನಾವು ಈಗಾಗಲೇ ಅದನ್ನ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಮತ್ತೆ ಪೊಲೀಸ್ ಮಹಾನಿರ್ದೇಶಕರಿಗಾಗಲೇ ನಾವು ದೂರನ್ನ ಕೊಟ್ಟಿದ್ದೇವೆ. ಆದ್ರೆ ನಾನು ಹೇಳ್ತಕ್ಕಂಥದ್ದು, ಯಾವುದೇ ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ನಾವು ರಾಜಕಾರಣ ಮಾಡೋಣ. ಚುನಾವಣೆಗಳು ಬಂದಂತ ಸಂದರ್ಭದಲ್ಲಿ ಆ 1 ತಿಂಗಳು ರಾಜಕಾರಣ ಆದ ನಂತರ ಯಾವುದೇ ಪಕ್ಷ ಇರಬಹುದು, ಅಧಿಕಾರಕ್ಕೆ ಬಂದರೆ ಅದು ಜನಸಾಮಾನ್ಯರು ಒಂದು ಸರ್ಕಾರಕ್ಕೆ ಮತವನ್ನು ಕೊಟ್ಟಿರ್ತಾರೆ, ಅವರು ಅಧಿಕಾರವನ್ನು ನಡೆಸ್ತಾ ಇರ್ತಾರೆ. ಅಂತ ಒಂದು ಜನಪ್ರತಿನಿಧಿಗಳನ್ನು, ಅಂತ ಒಂದು ಜನರ ವಿಶ್ವಾಸವನ್ನು ಗಳಿಸಿ ಆಡಳಿತಕ್ಕೆ ಬಂದ ನಂತರ ನಾವು ಏನು ಬೇಕಾಗಿದ್ರು ಮಾಡ್ತೀವಿ, ನಾವು ಏನು ಬೇಕಾಗಿದ್ರು ಹುಚ್ಚಾಟ ಆಡ್ತೀವಿ. ಈಗಾಗಲೇ ತಾವು ನೋಡ್ತಾ ಇದ್ದೀರಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವರು ನಡವಳಿಕೆ ಯಾವ ರೀತಿ ಇದೆ ಅಂತಂದ್ರೆ ತಾವೆಲ್ಲ ನೋಡಿದ್ದೀರಿ. ಈಗಾಗಲೇ ನಾವು 140 ಜನ ನಮ್ಗೇನು ಬಹುಮತ ಇದೆ, ನಾವು ಏನು ಬೇಕಾಗಿದ್ರು ನಡೀತದೆ ಅಂತೇಳಿ ಬಹಳ ಅವೈಜ್ಞಾನಿಕವಾಗಿ ಹುಚ್ಚಾಟ ಆಡ್ತಾ ಇದ್ದಾರೆ. ಅವರಿಗೆ ಏನಪ್ಪ ಈ ರಾಜ್ಯ ಸರ್ಕಾರದ ಒಂದು ದುರಾಂಕಾರ ಅಂತಂದ್ರೆ, ನಮ್ಮ ಸ್ವಂತ 140 ನಾವು ಏನು ಬೇಕಾಗಿದ್ರು ಮಾಡ್ತೀವಿ, ನಾವು ಮಾಡಿದ್ದೇ ಸರಿ ಅಂತ ಒಂದು ಧೋರಣೆಯನ್ನ ಅವರು ಇವತ್ತು ತೋರ್ತಾ ಇದ್ದಾರೆ. ನಾನು ಕೇಳ್ತೇನೆ, ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಅದೇ ರೀತಿ ಅಲ್ಲೇನು ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ರಾಹುಲ್ ಗಾಂಧೀಜಿಯವರು, ನಾವು ನಿಮ್ಮ ಬಗ್ಗೆ ಅಗೌರವದಿಂದ ಮಾತಾಡಲ್ಲ, ನಾವೊಂದು ಕೆಲವೊಂದು ಮಾತುಗಳನ್ನ ಮಾಧ್ಯಮದ ಮುಖಾಂತರ ಕಾಂಗ್ರೆಸ್ ಪಕ್ಷದವರಿಗೆ ನಾವು ಕೇಳಲಿಕ್ಕೆ ಇಷ್ಟಪಡ್ತೇವೆ. ನೀವು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಒಬ್ಬ ಈ ದೇಶದ ಶೃಂಗಸಭೆ ನಡೀತಕ್ಕಂಥ ಅದರ ನೇತೃತ್ವವನ್ನು ನರೇಂದ್ರ ಮೋದಿಜಿಯವರು ವಹಿಸಿದ್ರು. ಆದ್ರೆ ತಾವು ಇವತ್ತಿನ ದಿವಸ ಯಾವ ರೀತಿ ಇತ್ತು ನಿಮ್ಮ ಕಾಂಗ್ರೆಸ್ ಪಕ್ಷದವರ ನಡವಳಿಕೆ, ಅರೆಬೆತ್ತಲೆಯಾಗಿ ಇಡೀ ದೇಶದ ಸಮ್ಮಿಟ್ ನಡೀತಾ ಇರಬೇಕಾದ್ರೆ ಹಲವಾರು ಸಾಕಷ್ಟು ಬೇರೆ ಬೇರೆ ದೇಶದಿಂದ ಇವತ್ತು ಏನು ಇನ್ವೆಸ್ಟರ್ಸ್ ಆಫ್ ಇಂಡಿಯಾ ಆ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಲ್ಲೇನ್ ಬಂದಿದ್ರು, ಆ ಇನ್ವೆಸ್ಟ್ ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ತಾವು ಇಡೀ ಈ ದೇಶದ ಮುಂದೆ ಕಾಂಗ್ರೆಸ್ನವರು ಇವತ್ತೇನು ನಿಮ್ಮ ನಡವಳಿಕೆ ಇತ್ತು, ಇವತ್ತು ನಾವು ಮಾತ್ರ ನಿಮ್ಮನ್ನ ವಿರೋಧ ಮಾಡತಕ್ಕಲ್ಲ, ಇಡೀ ದೇಶದ ಮುಂದೆ ಕಾಂಗ್ರೆಸ್ ಪಕ್ಷ ಬೆತ್ತಲೆ ಆಗಿದೆ. ಹಾಗಾಗಿ ನಾವು ಇವತ್ತು ಈ ಒಂದು ಫ್ರೀಡಂ ಪಾರ್ಕ್ ಅಲ್ಲಿ ಇವತ್ತೇನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದವರ ನಡವಳಿಕೆ ಇದೇ ರೀತಿ ಇದ್ರೆ ಯಾವುದೇ ಸಂದರ್ಭದಲ್ಲಿ ಚುನಾವಣೆ ಆಗ್ಲಿ, ಆದ್ರೆ ಚುನಾವಣೆ ಆದಂತ ಸಂದರ್ಭದಲ್ಲಿ ಜನ ನಿಮಗೆ ತಕ್ಕ ಶಾಸ್ತಿಯನ್ನ ಮಾಡ್ತಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಮುಖ್ಯಮಂತ್ರಿಗಳು ಬಹಳ ಸಾರಿ ಹೇಳ್ತಾರೆ, ನಾವು ಕಟ್ಟ ಕಡೆ ವ್ಯಕ್ತಿಗೂ ಕಾನೂನು ಅಧಿಕಾರ ಸಿಗಬೇಕು ಅಂತೇಳಿ, ಅಧಿಕಾರ ವಿಕೇಂದ್ರೀಕರಣ ಆಗ್ಬೇಕು ಅಂತ ಹೇಳ್ತಾರೆ. ಅಧಿಕಾರ ವಿಕೇಂದ್ರೀಕರಣ ಎಲ್ಲರೂ ಮಾಡ್ತಾ ಇದ್ದೀರಿ, ತಾವು ನೋಡ್ತಾ ಇದ್ದೀರಿ. ಇವತ್ತು ತಾವು ಅಧಿಕಾರಕ್ಕೆ ಬಂದು 3 ವರ್ಷ ಆಯ್ತು. ಅಧಿಕಾರಕ್ಕೆ ಬಂದು 3 ವರ್ಷ ಆದ್ರೂ ಸಹ ಇವತ್ತು ನೀವು ತಮ್ಮ ಧೋರಣೆ ಯಾವ ರೀತಿ ಇದೆ,
ನನಗೆ ಚೀಮಾರಿ ಹಾಕಿ ಡೆಡ್ ಲೈನ್ ಕೊಟ್ಟಿದ್ದಾರೆ. ಈಗಲೂ ಸಹ ನೀವು ಚುನಾವಣೆಯನ್ನು ಮುಂದೂಡಬೇಕು ಅಂತೇಳಿ ನಾನಾ ಕಾರಣಗಳನ್ನ ಹುಡುಕ್ತಾ ಇದ್ದೀರಿ. ಅಷ್ಟೇ ಅಲ್ಲ, ಏನು ಇವತ್ತು ಶೃಂಗಸಭೆ ನಡೀತಕ್ಕಂಥ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ನ ಕಾರ್ಯಕರ್ತರು ಇವತ್ತು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲೂ ಸಹ ನಾನು ನರೇಂದ್ರ ಮೋದಿಜಿಯವರ ಒಂದು ಭಾವಚಿತ್ರಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು. ನಾನು ಆಗ್ರಹ ಮಾಡ್ತೇನೆ, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತೆ ಪೊಲೀಸ್ ಆಯುಕ್ತರಲ್ಲಿ ಯಾರು ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿಗಲ್ಲ, ಇವತ್ತು ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಗಳು 140 ಕೋಟಿ ಜನರ ಪ್ರತಿನಿಧಿ ಅಂತ ಒಬ್ಬ ನರೇಂದ್ರ ಮೋದಿಜಿಯವರಿಗೆ ಇವತ್ತು ಅವರು ಅವಮಾನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಸಹ 140 ಕೋಟಿ ಭಾರತೀಯರಿಗೂ ಮಾಡಿರ್ತಕ್ಕಂಥ ಅವಮಾನ. ಹಾಗಾಗಿ ಕೂಡಲೇ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಏನು ಕಾಂಗ್ರೆಸ್ನವರ ಧೋರಣೆ, ಅವರು ಏನು ನಿನ್ನೆ ಹೋಗಿ ಆ ಸಮಿಟ್ಗೆ ಅವರೇನು ಅರಬೆತ್ತಲೆಯಾಗಿ ಅವತ್ತೇನು ಪ್ರದರ್ಶನ ಮಾಡಿ ಈ ರೀತಿ ಒಂದು ಅವರ ಒಂದು ನಡವಳಿಕೆ ಏನಿತ್ತು ಅಂತವ್ರ ಮೇಲೆ ಕೂಡಲೇ ಕಾನೂನು ಕ್ರಮ ಜರುಗಿಸಿ ಅವ್ರನ್ನ ಜೈಲ್ಗಟ್ಟಂತ ಕೆಲಸವನ್ನ ಮಾಡಬೇಕು ಅಂತೇಳಿ ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಸ್ವಲ್ಪ ಎಲ್ಲರೂ ಬಂದು ನಡೆಸುತ್ತೆ ಬಿಡ್ತಾರೆ. ಎಲ್ಲ ಲೈಟ್ ಹಾಕಿ ತೆಗೆದು ಅಂತ